ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ ಕಾಂತನ್ಗೆ ಮಗಳನ್ನ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಗೌರಿ ಮನೆಗೆ ಹೋಗಿ ಎಲ್ಲ ಅವಳ ಬಟ್ಟೆನ ಕೊಟ್ಟು ಬರಬೇಕು ಅಂತ ರೆಡಿ ಆಗ್ತಾ ಇರ್ತಾಳೆ. ಆಗ ಆಕೆ ಗಂಡ ಬಂದು, ಏನೇ ನೀನು ಮಾಡ್ತಾ ಇರೋದು, ಯಾಕೆ ಅಲ್ಲಿಗೆ ಹೋಗಿ ಅವ್ರ ಕಡೆ ಬಯಸ್ಕೊಂಡು ಬರ್ತೀಯಾ, ಬೇಡ ಕಣೆ ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕಾಂತ ಕೇಳ್ತಾನೆ ಇರೋದಿಲ್ಲ. ಇಲ್ಲ ರೀ, ನನ್ನಿಂದ ಆಗಲ್ಲ, ನನ್ನ ಮಗಳನ್ನ ನಾನು ನೋಡಲೇಬೇಕು, ಅವ್ರು ಹೊಡೆದ್ರೆ ಹೊಡೆಸ್ಕೋತೀನಿ, ಬೈದ್ರೆ ಬೈಸ್ಕೋತೀನಿ. ಪಾಪ ನಮ್ಮ ಗೌರಿ ಒಂದು ಜೊತೆನೂ ಬಟ್ಟೆನೂ ತೊಗೊಂಡೋಗಿಲ್ಲ ರೀ, ಅವಳು ಹಾಗೆ ಹೋಗಿದ್ದಾಳೆ, ಅಲ್ಲಿ ಹೇಗಿದ್ದಾಳೋ ಏನೋ, ಅವಳು ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡ್ತೀನಿ ರೀ, ಮತ್ತೆ ಯಾವತ್ತೂ ಅವ್ರ ಮನೆ ಹತ್ರನೂ ಸುಳಿಯಲ್ಲ ರೀ, ಪ್ಲೀಸ್ ರೀ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ. ಆಗ ವೀರಣ್ಣ, ಸರಿ ಆಯಿತು ಹಾಗಿದ್ರೆ ಹೋಗ್ಬಾ ಅಂತ ಹೇಳಿ ಚಿನ್ನುಗೆ ಹೇಳಿ ಒಂದು ಆಟೋನ ಕರೆಸಿ ಕಾಂತಲಕ್ಷ್ಮಿನಲ್ಲಿಂದ ಕಳಿಸ್ಕೊಡ್ತಾನೆ. ಈ ಕಡೆ ವಿವೇಕ್ ಅಜ್ಜಿ ಗೌರಿ ಎಲ್ಲ ಜವಾಬ್ದಾರಿನೂ ವಿವೇಕ್ಗೆ ವಹಿಸ್ತಾ ಇರ್ತಾರೆ. ಆದರೆ ವಿವೇಕ್ ಮಾತ್ರ ಏನೋ ಕೆಲಸದವರು ಅಂತ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಆ ತಟ್ಟೆನ ಗೌರಿ ಮೇಲೆ ಎಸ್ಬಿಡ್ತಾನೆ. ಇನ್ನೇನು ಬಿದ್ದೋಗುತ್ತೆ ಅನ್ನೋ ಭಯದಲ್ಲಿ ಗೌರಿ ಆ ತಟ್ಟೆನ ಹಿಡ್ಕೊಂಡ್ಬಿಡ್ತಾಳೆ. ಆಗ ಗೌರಿ, ನಾನೇನೋ ಪ್ರೀತಿಯಿಂದ ಸ್ವೀಕರಿಸ್ತಾ ಇಲ್ಲ, ನೀವು ಬಿಸಾಕಿದ್ರೆ ಅದೇನಾದರೂ ಕೆಳಗಡೆ ಬಿದ್ದುಬಿಟ್ಟಿದ್ರೆ ಅದು ದೇವರಿಗೆ ಅವಮಾನ, ಈ ಪರಂಪರೆಗೆ ಅವಮಾನ, ಈ ಮನೆಗೆ ಅವಮಾನ ಅಂತ ಹಿಡ್ಕೊಂಡೆ ಅಷ್ಟೇ ಅಂತ ಹೇಳ್ತಾ ಆ ತಟ್ಟೆನ ಒಯ್ದು ದೇವ್ರ ಮುಂದೆ ಇಡ್ತಾಳೆ. ಏನು ಅಲ್ಲೇ ಕಿಟ್ಟೆ ಇದನ ಅಂತ ಎಲ್ಲರೂ ಕೇಳ್ತಾರೆ. ಆಗ ಗೌರಿ, ಅದನ್ನ ಯಾಕೆ ಅಲ್ಲಿಟ್ಟೆ ಅಂದರೆ ಇನ್ಮೇಲೆ ನನ್ನ ಜವಾಬ್ದಾರಿ ಅಲ್ಲ, ನನ್ನ ದೇವರೇ ನೋಡ್ಕೋತಾನೆ, ಆ ದೇವರು ನಿಮ್ಮ ಥರ ಏನು ಕಟುಕ ಅಲ್ಲ, ಅವನಿಗೂ ಒಂದು ಮನಸ್ಸಿದೆ, ಅರ್ಥ ಮಾಡ್ಕೋತಾನೆ ತನ್ನ ಮಕ್ಕಳು ಏನು ಅಂತ ಅದಕ್ಕೆ ನನ್ನ ಜವಾಬ್ದಾರಿ ಅಲ್ಲ, ಆ ಗಣೇಶನಿಗೆ ಅರ್ಪಿಸಿದ್ದೀನಿ ಅಂತ ಹೇಳ್ತಾಳೆ. ಆಗ ವಿವೇಕ್, ನೋಡಿದೀಯ ಅಜ್ಜಿ, ಇವಳು ಮಾತು ಕೇಳಿ ಎಷ್ಟು ದಿಮಾಕದಲ್ಲೇ ಮಾತಾಡ್ತಾಳೆ ಇವಳು, ಅಲ್ಲ ಇಂಥ ನಾಟಕ ಮಾಡಿಕೊಂಡು ಇಷ್ಟೆಲ್ಲ ಮೋಸ ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಇವಳಿಗೆ, ಇಂಥ ಕೊಬ್ಬಿನ ಮಾತು ಮಾತಾಡೋಕ್ಕೆಲ್ಲ ನಿಮ್ಮಮ್ಮನೇ ಹೇಳ್ಕೊಟ್ಲಾ, ಮತ್ತು ಅವರೇ ಹೇಳ್ಕೊಟ್ಟಿದ್ದಾರೆ, ಮತ್ತು ಇಷ್ಟೆಲ್ಲ ಆಗೋದಕ್ಕೆ ಅವರೇ ಕಾರಣ ಅಲ್ವಾ, ಮತ್ತು ಇದೆಲ್ಲ ಕೆಲಸನೂ ಅವ್ರದ್ದೇ ಇರುತ್ತೆ ಅಂತ ಹೇಳಿದಾಗ, ಏನು ರೀ ಮಾತಾಡ್ತಾ ಇದ್ದೀರಾ, ಹಾಗಿದ್ರೆ ನೀವು ಮಾತಾಡ್ತೀರಾ ಇಷ್ಟೊಂದು ಕೊಬ್ಬಿಂದ, ಇದನ್ನೆಲ್ಲ ನೀವು ಯಾರಿಂದ ಕಲ್ತ್ರಿ ಅಂತ ಗೌರಿ ಕೇಳ್ತಾಳೆ. ಆಗ ವಿವೇಕ್, ಏನು ನಮ್ಮಮ್ಮನೇ ಆಡ್ಕೋತಾ ಇದೆಯನ್ನೇ ನೀನು, ನಮ್ಮಮ್ಮನಿಗೆ ಕೊಬ್ಬು ಅಂತ ಬೇರೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ರೀ ನಾನೆಲ್ಲಿ ಹೇಳಿದೆ, ನೀವು ಆ ಥರ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ನಿಮ್ಮಮ್ಮನ್ನ ಏನು ಅನ್ಬಾರ್ದು, ನೀವು ಮಾತ್ರ ನಮ್ಮಮ್ಮನ್ನ ಬೈಬೋದಾ, ಅಲ್ಲ ನಾನು ನಮ್ಮಮ್ಮನಿಗೆ ಬೈತಾ ಇದ್ದರೆ ನಾನು ಯಾಕೆ ಸುಮ್ಮನೆ ಇರಲಿ, ನಾನು ಬೈತೀನಿ ಅಂತ ಗೌರಿ ಹೇಳ್ತಾಳೆ. ಅದೇ ಟೈಮಿಗೆ ಕಾಂತ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾಳೆ. ಆಗ ವಿವೇಕ್, ಏನು ದೊಡ್ಡ ಅಮ್ಮ ಅಂತೆ, ದೊಡ್ಡ ಮನೆ ಹಾಳ್ರವರು, ಇಷ್ಟೆಲ್ಲ ನನ್ನ ಜೀವನ ಹಾಳಾಗೋದಕ್ಕೆ ಕಾರಣನೇ ಅವರು ಅಂತ ಬೈಕೋತಾ ಇರ್ತಾನೆ. ಅದೇ ಟೈಮಿಗೆ ಕಾಂತಲಕ್ಷ್ಮಿ ಗೌರಿ ಮಗಳೇ ಅಂತ ಕೂಗ್ತಾಳೆ. ಅದನ್ನು ಕೇಳಿ ಗೌರಿ ಅಮ್ಮ ಅಂತ ಅಂದ್ಕೊಂಡು ಓಡೋಡಿ ಬರ್ತಾ ಇರ್ತಾಳೆ. ಇನ್ನೇನು ಗೌರಿನ ತಪ್ಕೊಂಡ್ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಸ್ಟಾಪ್ ಇಟ್ ಅಂತ ವಿವೇಕ್ ಒಂದು ಸ್ಟಾಪ್ ಮಾಡಿಬಿಡ್ತಾನೆ. ಆಗ ಅಮ್ಮ ಹಗ್ ಮಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ವಿವೇಕ್, ಯಾರೇ ನೀವು, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಈ ಮನೆಗೂ ನಿಮಗೂ ಏನ್ರಿ ಸಂಬಂಧ, ಯಾರೇ ನೀವು, ನಡ್ರಿ ಆಚೆಗೆ ಅಂತ ಜೋರಾಗಿ ಬೈಯೋಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಕಾಂತ, ಅಳಿಯಂದ್ರೆ ನಾನು ನಿಮ್ಮ ಮತ್ತೆ, ನನ್ನ ಮಗಳಿಗೆ ನೀವು ತಾಳಿ ಕಟ್ಟಿದ್ದೀರಾ ಅಂತ ಹೇಳಿದಾಗ, ಯಾರು ತಾಳಿ ಕಟ್ಟಿದ್ದಾರೆ, ಅದು ಒಲ್ಲದೆ ಇರೋ ಮನಸ್ಸಿಂದ ಮಾಡಿರೋ ಮದುವೆ ಅಷ್ಟೇ, ನನಗೆ ಮದುವೆ ಇಷ್ಟ ಇಲ್ಲ, ನಿಮ್ಮ ಮಗಳು ಇಷ್ಟ ಇಲ್ಲ, ಫಸ್ಟ್ ನಡ್ರಿ ಇಲ್ಲಿಂದ ಅಂತ ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾನೆ. ಆಗ ಕಾಂತ, ಅಳಿಯಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡೋಕೆ ಹೋಗಬೇಡಿ, ಅವಳಿಗೇನು ಗೊತ್ತಿಲ್ಲ, ಅವಳ ಅಮಾಯಕಳು, ದಯವಿಟ್ಟು ಅರ್ಥ ಮಾಡಿಕೊಂಡು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ವಿವೇಕ್, ಯಾವಳ್ರಿ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅವಳಿಗೇನು ಯೋಗ್ಯತೆ ಇದೆ, ಮೋಸ ಮಾಡಿ ಮದುವೆ ಮಾಡಿದ್ದೀರಾ, ಅಂಥದ್ರಲ್ಲಿ ನಿಮ್ಮ ಮಗಳನ್ನ ಬೇರೆ ಒಪ್ಕೋಬೇಕಾ ಅಂತ ಕಾಂತನ್ನ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ವಿವೇಕ್. ಅದೇ ಟೈಮಿಗೆ ಅಜ್ಜಿ, ಏನು ವಿವೇಕ್, ಏನು ಈ ಥರ ಮಾತಾಡ್ತಾ ಇದೀಯಾ, ಅವ್ರ ಮಗಳನ್ನ ನೀನು ಮದುವೆ ಮಾಡ್ಕೊಂಡಿದೀಯಾ, ಈ ಮನೆ ಬೀಗ್ತಿ ಅವ್ರನ್ನ ಆಚೆ ನಿಂದಿರಿಸಿ ಅವಮಾನ ಮಾಡ್ತೀಯಾ, ಇದನ್ನೇ ನಾನು ನೀನು ಕಲ್ತಿರೋದು, ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಈ ಕಡೆಯಿಂದ ಸರಿತಾ, ಅದೇನು ಬೇಕಾಗಿಲ್ಲ, ಇವ್ರು ಮಾಡಿರೋ ಮೋಸಕ್ಕೆ ನನ್ನ ಮಗ ಕರೆಕ್ಟಾಗೇ ಮಾಡ್ತಾ ಇದ್ದಾನೆ, ಇವ್ರು ಒಳ್ಳೆತನದಿಂದ ಮದುವೆ ಮಾಡಿದರೆ ನಾವೇನು ಬೇಡ ಅಂತಿದ್ವಾ, ಇವ್ರನ್ನ ಕರ್ಕೊಂಡೋಗಿ ನಾನು ಅತಿಥಿ ಸತ್ಕಾರ ಎಲ್ಲ ಮಾಡ್ತಾ ಇದ್ದೆ, ಆದರೆ ಇವ್ರು ಮಾಡಿದ್ದು ತುಂಬಾ ದೊಡ್ಡ ಮೋಸ, ಇದನ್ನ ನನ್ನ ಮಗ ಇನ್ನೂ ಅನುಭವಿಸ್ತಾ ಇದ್ದಾನೆ, ಇನ್ನೇನು ಜೀವನದಲ್ಲಿ ಏನೇನು ಅನುಭವಿಸ್ತಾನೋ ಏನೋ. ಆಗಕ್ಕ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮಗಳು ಬೇಕು ಅಂತ ಈ ಮದುವೆ ಆಗಿಲ್ಲ, ನನ್ನ ಮಗಳು ಮೋನಿಕಾ ಮಾಡಿರೋ ಮೋಸಕ್ಕೆ ಗೌರಿ ಬಲಿಯಾದ್ಲು, ಆದರೆ ಗೌರಿಗೆ ಮದುವೆನೇ ಇಷ್ಟ ಇದ್ದಿದ್ದಿಲ್ಲ,
ಅವ್ರ ಅಕ್ಕನ ಬದಲಾಗಿ ಅವಳೇ ಬಂದು ಹಸೆಮಣೆ ಮೇಲೆ ಕೂತ್ಲು. ಬೇಡಮ್ಮ, ಇದು ಮೋಸ ಅಂತ ಎಷ್ಟು ಹೇಳಿದ್ರು ನಾನೇ ಕೇಳಿಲ್ಲ. ಈ ಮದುವೆ ಮಾಡಬೇಕು ಅಂತ ನಮಗೂ ಏನು ಇದ್ದಿದ್ದಿಲ್ಲ. ಆದರೆ ಅವಳು ಬರೋವರೆಗೂ ಕೂಡು ಅಷ್ಟೇ. ಆಮೇಲೆ ಅಕ್ಕ ಬರ್ತಾಳೆ ಅಂತ ನನ್ನ ಸಣ್ಣ ಮಗಳನ್ನ ಚಿನ್ನೋನ ಮೋನಿಕಾನ ಹುಡ್ಕೋಕೆ ಅಂತ ಕಳಿಸಿದ್ದೆ. ಆದರೆ ಅವಳು ಕೊನೆಗೂ ಸಿಗಲೇ ಇಲ್ಲ. ನಮಗೆ ಬೇರೆ ದಾರಿ ಇಲ್ಲದೆ ಈ ಮದುವೆನ ಮಾಡಿಸ್ಬೇಕಾಯ್ತು ಅಷ್ಟೇ. ಇದರಲ್ಲಿ ನನ್ನ ಮಗಳದು ಯಾವುದೇ ತಪ್ಪಿಲ್ಲ ಅಂತ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅಲ್ಲಿ ಕೇಳೋರು ಯಾರು? ಎಲ್ಲರೂ ಬೈಯೋರೆ. ಪಾಪಕ್ಕ ಅಂತ ಅಳ್ತಾ, ಅಲ್ಲ ಅಳಿ ಅಂದರೆ ನೀವಾದರೂ ಅರ್ಥ ಮಾಡ್ಕೊಳ್ಳಿ, ನನ್ನ ಮಗಳದು ಯಾವುದು ತಪ್ಪಿಲ್ಲ ಅಂತ ಹೇಳಿದಾಗ, ಏನ್ರಿ ಈ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗಳು ನೋಡಿದರೆ ನಿಮ್ದೇನೋ ತಪ್ಪಿಲ್ಲ ಅಂತ ಹೇಳ್ತಾಳೆ, ನೀವು ನೋಡಿದರೆ ಅವಳದೇನೋ ತಪ್ಪಿಲ್ಲ ಅಂತಾರೆ. ಹಾಗಿದ್ರೆ ತಪ್ಪು ಯಾರ್ದ್ರಿ ಅಂತ ಜೋರಾಗಿ ಬೈತಾ ಇರ್ತಾನೆ. ಆಗ ಅಜ್ಜಿ, ಅಲ್ಲಮ್ಮಕ್ಕ ಅಂತ ನೀವು ಬಡವರು ಅಂತ ನಮಗೇನೂ ಬೇಜಾರಿಲ್ಲ. ನಿನ್ನ ಮಗಳನ್ನ ನೀನು ಮುಂಚೆನೇ ತೋರಿಸ್ಬಿಟ್ಟಿದ್ರೆ ನಾನು ಇವಳೇ ವಿವೇಕ್ ಹೆಂಡತಿ ಅಂತ ಒಪ್ಕೊಂಡು ಮದುವೆ ಮಾಡಿಸ್ತಿದ್ದೆ. ಗೌರಿ ತುಂಬಾ ಒಳ್ಳೆಯವಳು, ಒಳ್ಳೆ ಸಂಸ್ಕಾರ ಇದೆ ಅವಳಿಗೆ. ಅವಳನ್ನ ಸೊಸೆಯಾಗಿ ಪಡೆಯೋಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ. ಆದರೆ ನೀನು ಸುಳ್ಳು ಹೇಳಿ ಮದುವೆ ಮಾಡಿದೆಯಲ್ಲ, ನಾವು ಶ್ರೀಮಂತರು ಹಾಗೆ ಹೀಗೆ ಅಂತ ಏನೆಲ್ಲ ಆಟ ಆಡ್ಬಿಟ್ಟಲ್ಲ, ಅದೇ ತಪ್ಪು ಅಷ್ಟೇ. ಬಿಟ್ಟರೆ ನಿಂದೇನು ತಪ್ಪಿಲ್ಲಮ್ಮ. ಯಾಕಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಕನಸು ಕಾಣೋದು ಎಲ್ಲ ತಂದೆ ತಾಯಿ ಅದು ಆಸೆ ಅಷ್ಟೇ. ಆದರೆ ನೀನು ದುಡ್ಡೇ ಎಲ್ಲ ಅಂತ ಅಂದ್ಕೊಂಡು ಇಷ್ಟೆಲ್ಲ ಆಟ ಆಡಿ ಇಷ್ಟೆಲ್ಲ ಬಯಸ್ಕೊಳ್ಳೋ ಪರಿಸ್ಥಿತಿ ನಿನಗೆ ಬಂದ್ಬಿಡ್ತು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಆಗ ಚಂಚಲ, ಏನು ಕಾಂತ, ಸಾಕಾಗಿಲ್ವಾ ನೀನು ಬಯಸ್ಕೊಂಡು? ಇನ್ನೂ ಕೇಳಬೇಕಾ? ಇಷ್ಟೆಲ್ಲ ಮಾಡಿ ನಿನ್ನ ಕ್ಷಮಿಸ್ತಾರೆ ಅಂತ ನೀನು ಹೇಗೆ ಅನ್ಕೋತೀಯ? ಫಸ್ಟು ಈ ಮನೆಯಿಂದ ಆಚೆ ಹೋಗು, ಇನ್ನೂ ಮರ್ಯಾದಿನ ತೆಗೆಸ್ಕೋಬೇಡ ಅಂತ ಜೋರಾಗಿ ಬೈತಾಳೆ. ಆಗ ಕಾಂತಲಕ್ಷ್ಮಿ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಆಗೋದು ಬೇಡ, ಬೇಕಾದರೆ ನಿಮ್ಮ ಕಾಲು ಹಿಡ್ಕೋತೀನಿ ಅಂತ ಕಾಲು ಮುಗಿಯೋಕ್ಕೆ ಹೋಗ್ತಾಳೆ. ಆಗ ಗೌರಿ, ಅಮ್ಮ ಏನು ಮಾಡ್ತಾ ಇದೀಯ ನೀನು? ಕಾಲು ಬೀಳುವಂಥ ತಪ್ಪು ನೀನೇನು ಮಾಡಿಲ್ಲಮ್ಮ. ಅಲ್ಲ, ತಪ್ಪು ನಮ್ಮದೇ ಅಂತ ಹೇಳ್ತೀರಲ್ಲ, ನಿಮ್ದೇನು ತಪ್ಪೇ ಇಲ್ವಾ ಅಂತ ದೀನಬಂಧು ಕುಟುಂಬದವ್ರನ್ನ ಕೇಳಿ ಬಿಡ್ತಾಳೆ ಗೌರಿ. ಆಗ ಎಲ್ಲರೂ ಶಾಕ್ ಆಗಿ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಇವಳು ನಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಎಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಗೌರಿ, ಅಲ್ರಿ ದೊಡ್ಡ ಮನುಷ್ಯರು ಹಾಗೆ ಹೀಗೆ ರತ್ನದ ವ್ಯಾಪಾರಿಗಳು ನಾವು ಅಂತ ಹೇಳ್ತೀರಾ? ಅಲ್ಲ, ಒಂದು ಹೆಣ್ಣನ್ನು ನೋಡಿ ಅವಳು ಏನು ಎಂತ, ಅವ್ರ ಕುಟುಂಬ ಎಂಥದ್ದು ಅಂತ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡ್ರಲ್ಲ. ನಿಮ್ಮಂಥ ದಡ್ಡರು ಯಾರೂ ಇಲ್ಲ. ಒಂದು ಮದುವೆ ಮಾಡ್ಕೋಬೇಕಂದ್ರೆ 4 ಮಂದಿನ ವಿಚಾರಿಸಿ ಆ ಹೆಣ್ಣು ಎಂಥದ್ದು, ಅವಳು ಯಾವ ಥರ, ಏನು ಅವಳು ಮನಸ್ಸು ಎಂಥದ್ದು ಅಂತ ತಿಳ್ಕೊಂಡು ಮಾಡ್ಕೋತಾರೆ. ಅದನ್ನು ಬಿಟ್ಟು ದಿಢೀರಂತ ಯಾರಾದರೂ ಮದುವೆ ಮಾಡ್ಕೋತಾರೇನ್ರಿ? ಎಲ್ಲ ತಪ್ಪು ನಿಮ್ಮದೇ ಅಂತ ಜೋರಾಗಿ ದಬಾಯಿಸ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿರ್ಗೂ ಟಾಟಾ, ಬೈ ಬೈ, ಟೇಕ್ ಕೇರ್.